ವಿಜೃಂಭಣೆಯಿಂದ ಆಚರಿಸಬೇಕೋ ಬೇಡವೋ? ಮಾತೃಶ್ರೀ ರಂಗಮ್ಮನವರೇ, ಈ ಗಂಡುಗಲಿ ವಂಶದ ಗಂಡು ಮಕ್ಕಳು ಅದು ಏನನ್ನ ಕೊಮದಿದ್ದಾರೆ ಅಂತ ನಾವು ವಿಜೃಂಭಣೆಯಿಂದ ಆಚರಿಸಬೇಕು. ಇದೇನೋ ಹೀಗೆ ಹೇಳ್ಬಿಟ್ಟೆ. ಈ ಗಂಡುಗಲಿ ವಂಶಕ್ಕೆ ಮೊದಲನೇ ಸೊಸೆ ಬಂದು 400 ವರ್ಷಗಳಾಗುತ್ತೆ. 400 ವರ್ಷ ತುಂಬಿದ ದಸರಾನ ಎಷ್ಟು ಅದ್ಧೂರಿಯಾಗಿ ಆಚರಿಸಿದ್ಲು. ನಾವು ಅಷ್ಟೇ ಅದ್ಧೂರಿಯಾಗಿ ಆಚರಿಸಿದ್ರೆ ತಾನೇ ಸ್ವರ್ಗದಲ್ಲಿರೋ ನಿಮ್ಮಪ್ಪನಿಗೆ ಖುಷಿಯಾಗೋದು. ಅಯ್ಯಪ್ಪ ನೋಡಿ ಮಾತೃಶ್ರೀ ರಂಗಮ್ಮನವರೇ, ಸ್ವರ್ಗದಲ್ಲಿರೋ ನಮ್ಮಪ್ಪನ ಖುಷಿ ಪಡಿಸ್ಬೇಕು ಅಂತ ನಾವು ನಾಗರಹೊಳೆಯಿಂದ ಆನೆನೆಲ್ಲ ತರ್ಸಕ್ಕಾಗಲ್ಲ. ನಾನು ಹೇಳದ ಮೇಲೆ ಅದು ನಡಿಲೇಬೇಕು. ಹೇಳಿದ್ದೀನಿ, ನೀನು ಮಾಡೇ ಮಾಡ್ತೀಯ. ದೇವ್ರು ಕೊಡ್ತಾಗೆ ನಿನಗೆ ಮಹಾಲಿಂಗ ಮಾಮ ಗೊತ್ತು ತಾನೆ? ಅವ್ರು ನಮ್ಮ ಮನೆಗೆ ಬರ್ತಾ ಇದ್ದಾರೆ. ರಾಮರಾಮ, ಮಹಾಲಿಂಗನೇನೋ ಅವನು ಸಿಕ್ಕಾಪಟ್ಟೆ ತಳಲೆ. ಅವನು ಯಾಕೋ ಇಲ್ಲದ ಬಲ್ತಾನೆ? ಮಾತೃಶ್ರೀ ರಂಗಮ್ಮನವರೇ, ಅಂತ ಪುಣ್ಯಾತ್ಮರ ಬಗ್ಗೆ ಹಂಗೆಲ್ಲ ಮಾತಾಡ್ಬಿಟ್ರೆ ನಿಮ್ಮ ನಾಲ್ಗಿನಲ್ಲಿ ಹುಳ ಬೀಳುತ್ತೆ. ಅಲ್ಲ, ಅವರು ಜೀವನದ ಆಗು ಹೋಗುಗಳ ಬಗ್ಗೆ, ಬದುಕಿನ ಖರ್ಚುಗಳ ಬಗ್ಗೆ ಎಂತೆಂತ ಪಾಠಗಳನ್ನು ಮಾಡ್ತಾರೆ ಗೊತ್ತಾ? ಬಲ್ಲಲಿ ಅವನು ನಾಲ್ಗೆ ಕಿತ್ತು ಕೈ ಕೊಡ್ತೀನಿ. ವೆಲ್ಕಮ್ ಮಾಲಿಂಗ ಮಾಮು, ವೆಲ್ಕಮ್. ಬರೀ ಹಾರ ಹಾಕೋದು ಸಾಕಿ ನಾವು ಯೋಗ್ಯ. ಅಡ್ಡು ಬೀಳೋ, ಆಶೀರ್ವಾದ ತಗೊಳ್ಳೋ. ಚೆನ್ನಾಗಿದೀಯಪ್ಪ ಮಾಲಿಂಗು? ನಾನೇನಾಗಿದೆ ದಾಡಿ ಕಲ್ಗೊಂಡಿದ್ದಾಗಿದ್ದೀನಿ. ಇಲ್ಲಪ್ಪ, ಇದು ನೀ ಹೇಗಿದೀಯಾ? ನಮ್ಮ ಯಜಮಾನ್ ಇಲ್ವಲ್ಲ, ಆರಾಮಾಗಿದ್ದೀನಿ. ಗಂಡುಗಲಿ ವಂಶಕ್ಕೆ ಮೊದಲನೇ ಸೊಸೆ ಬಂದು ನಾಳೆಗೆ 400 ವರ್ಷಗಳಾಗುತ್ತೆ. ಅದಕ್ಕೆ ರುಚಿ ರುಚಿಯಾದ ಹಬ್ಬದ ಅಡಿಗೆ ಮಾಡು. ಏನ್ ಮಾಡ್ಬೇಕು ಅಂತ ಇದರಲ್ಲಿ ಬರೆದಿದೆ, ಇದನ್ನೇ ಮಾಡು. ಚಂಪಾ, ನಾಳೆಗೆ ನಮ್ಮ ಯಜಮಾನ್ರನ್ನ ನಾನು ನೋಡಿ 1 ವರ್ಷ ಆಗತ್ತೆ. ಎಲ್ರಿಗೂ ಮನೆಯಲ್ಲೇ ಇರಕ್ ಹೇಳಿದೀನಿ. ನೀನು ಈ ಅಡಿಗೆಗಳನ್ನೇ ಮಾಡು. ನಮ್ಮ ಯಜಮಾನ್ರಿಗೆ ತುಂಬಾ ಇಷ್ಟ. ಚಂಪಾ, ನಾಳೆ ನಾನು SLC ಪಾಸ್ ಮಾಡಿ 4 ವರ್ಷ ಆಗುತ್ತೆ. ಇದರಲ್ಲಿರೋ ಅಡ್ಗೆನೆಲ್ಲ ಮಾಡೋ, ಎಲ್ಲರೂ ಚೆನ್ನಾಗಿ ತಿಂದು ತೇಗ್ಬಿಡೋದ. ಚಂಪಾ, ಹೇರ್ ಸ್ಟೈಲ್ ಚೇಂಜ್ ಮಾಡಿ ನಾಳೆಗೆ 1 ವರ್ಷ ಆಗುತ್ತೆ. ಈ ಖುಷಿಗೆ ಇದ್ರಲ್ಲಿರೋ ಡಿಶಸ್ನೆಲ್ಲ ಮಾಡು. ಓಕೆ? ಇಲ್ಲಿ ನೋಡಿ, ಮನೆಯವರೆಲ್ಲ ಲಿಸ್ಟ್ ಕೊಟ್ಟಿದ್ದಾರೆ. ನಾಳೆ ಇದೇ ಅಡ್ಗೆ ಮಾಡ್ಬೇಕಂತೆ. ವೈದ್ಯಕೀಯ ಶಾಸ್ತ್ರದ ಪ್ರಕಾರನೇ ಅಡಿಗೆ ಮಾಡ್ಬೇಕು. ಇದೆ ಅಂತ 3 ಹೊತ್ತು ತಿಂತ ಕೂತ್ಕೊಳ್ಳಲ್ಲ. ಮನುಷ್ಯ ಬದುಕಕ್ಕೋಸ್ಕರ ತಿನ್ಬೇಕೇ ಹೊರತು ತಿನ್ನಕ್ಕೋಸ್ಕರ ಬದುಕಬಾರ್ದು. ಈ ಮಾತ್ರ ಇನ್ನೊಂದ್ಸಲ ಕೇಳಿಸ್ಕೊಂಡ್ರ? ಮನುಷ್ಯ ಬದುಕಕ್ಕೋಸ್ಕರ ತಿನ್ಬೇಕೇ ಹೊರತು ತಿನ್ನಕ್ಕೋಸ್ಕರ ಬದುಕಬಾರ್ದು. ಗೊತ್ತಾಯ್ತೇನ್ರೋ ದಂಡ ಪಿಂಡಗಳ? ಚಂಪಾ ಚಮೇಲಿ, ನಾಳೆ ನಾನು ಹೇಳಿದ ಪ್ರಕಾರನೇ ನೀನು ಅಡಿಗೆ ಮಾಡ್ಬೇಕು. ಸ್ವಲ್ಪ ಸ್ವಲ್ಪ ಕಮ್ಜ ಚಡದೆ ಮಾನತ್ ಪಡೆಯ ಸುಮ್ರಿಗೆ ಅಂಡಗ ಹಾಸ್ಬೇಕ್ರೆ. ಬಾರ 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 ಡ್ಯೂಟಿ ಮೇಲೆ ಇರ್ಬೇಕಾದ್ರೆ ಹೋಗೋ ಬಾರ ಅನ್ಬೇಡ. ಆಯ್ತು ಬಿಡ. ಏನ್ ಬಂದಿದ್ದ? ಮಾಲಿಂಗು ಅನ್ನೋರು ಫೋನ್ ಮಾಡಿದ್ರು. ಅವ್ರ ನಮ್ಮ ಮಾವ ಕಣೆ. ನಿಮ್ ಮನೇಲಿ ಯಾರ್ದೋ ಕೊಲೆ ಆಗಿದ್ಯಂತೆ. ಕರೀರಿ ಅವ್ರನ್ನ. ಮಾಲಿಂಗ್ ಮಾಮ, ಮಾಲಿಂಗ್ ಮಾಮ. ಬನ್ನಿ ಇನ್ಸ್ಪೆಕ್ಟ್ರೆ, ನಾನೇ ನಿಮಗೆ ಫೋನ್ ಮಾಡಿದ್ದು. ಬೇಷ್, ಕೊಲೆ ಎಲ್ಲಾಯ್ತು, ಹೇಗಾಯ್ತು, ಸತ್ತಿದ್ ಗಂಡ್ಸ ಹೆಂಗ್ಸ ಅಂತ ಡೀಟೇಲ್ಸ್ ಕೊಡಿ. ಕೊಲೆಗಾರ ಯಾರು ಅಂತ ಕಂಡಿಡಿದ್ರೆ ಮಾತ್ರ ನಮ್ ಸಾಹೇಬ್ರು ಇದೇ ಸ್ಟೇಷನ್ ಇನ್ನು 1 ತಿಂಗಳು ಉಳ್ಕೋತಾರೆ. ಇಲ್ಲ ಅಂದ್ರೆ ಈಗಲೇ ಎತ್ತಂಗಡಿಯಾಗಿ ಹೋಗ್ತಾರೆ. ಆ ಡೀಟೇಲ್ಸ್ ಎಲ್ಲ ನಾನು ಆಮೇಲೆ ಕೊಡ್ತೀನಿ. ಮೊದಲು ನೀವು ಕೊಲೆಗಾರನ ಅರೆಸ್ಟ್ ಮಾಡಿ, ಇಲ್ಲ ನಾನು ತಪ್ಪಿಸ್ಕೊಂಡ್ಬಿಡ್ತಾನೆ. ಹೌದೌದು, ಕೊಲೆಗಾರ ತಪ್ಪಿಸ್ಕೊಂಡ್ಬಿಟ್ರೆ ನಮ್ ಸಾಹೇಬ್ರು ಕೆಲಸ ಇವಾಗಲೇ ಕಿತ್ಕೊಂಡು ಹೊರಟೋಗುತ್ತೆ. ಕೊಲೆ ಯಾರು ಮಾಡಿದ್ದು? ಮತ್ತಿನ್ಯಾರು? ಇವನೇ. ಕೊಲೆ ಮಾಡೋದ್ ಮಾಡು, ನಾನ್ ಅಂತ್ಯ. ಮೊದಲು ನೀವು ಇವನ್ನ ಎಳ್ಕೊಂಡು ಹೋಗಿ ನಿಮ್ಮ ವರ್ಕ್ ನೀವು ಶುರು ಮಾಡ್ಕೊಳ್ಳಿ. ನಾ ಆಮೇಲೆ ಬಂದು ಮಿಕ್ಕಿ ಡೀಟೇಲ್ಸ್ ಎಲ್ಲ ನಿಮಗೆ ಕೊಡ್ತೀನಿ. ಇವನನ್ನ ಕರ್ಕೊಂಡೋದಾಗಿಂದ ಬೆಂಡ್ ಎತ್ತಿ ಎತ್ತಿ ನಾವು ಸುಸ್ತಾಗೋದ್ವಿ. ಎಷ್ಟು ಹೊಡೆದ್ರು ಬಾಯ ಬಿಡೋದಿಲ್ಲ ಅಂತಾನೆ, ನಾನ್ ನೋಡ್ರು ಮಾಡೇ ಇಲ್ಲ ಅಂತಾನೆ. ನಿಮಗೆ ತೋರಿಸ್ಬೇಕು ಅಂತಾನೆ ಹೆಣನ ಎತ್ತ ಇಲ್ಲ, ಅಲ್ಲೇ ಇಟ್ಟಿದ್ದೀನಿ ನೋಡಿ ಅಲ್ಲಿ. ಏನ್ ಹುಡುಗಾಟ ಆಡ್ತಾ ಇದ್ದೀರಾ? ಸ್ವಾಮಿ ಇನ್ಸ್ಪೆಕ್ಟ್ರೆ, ಈ ಭೂಮಿ ಮೇಲೆ ಸಮಸ್ತ ಚರಾಚರ ವಸ್ತುಗಳಲ್ಲೂ ಜೀವ ಇರುತ್ತೆ. ಯಾವ್ದು ಜೀವ ಹೋದ್ರೂ ಅದು ಮರ್ಡರ್ ಅಂತಲೇನೆ ಲೆಕ್ಕ. ನಂಗೆ ತಲೆ ಕೆಡ್ತಾ ಇದೆ ಸರ್. ಈ ದಡಿಯಾ ನನ್ನ ಮಗನ್ ಹೊಡೆದಾಗ್ಲಿಂದ ನಗಕ್ಕೂ ಆಗ್ತಾ ಇಲ್ಲ ನನಗೆ. ಮರ್ಡರ್ ಆಗಿದೆ ಅಂತ ನಮ್ಮ ಐಆರ್ ಆಫೀಸರ್ ಹತ್ರ ಹೇಳ್ಬಿಟ್ಟಿದೀವಲ್ರಿ. ನೀವು ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ರ ಅಂತ ಗೊತ್ತಾದ್ರೆ ಇದು ನಮ್ ತಲೆ ಮೇಲೆ ಬರುತ್ತೆ ಅಷ್ಟೇ. ಸರ್ ಈಗ ಏನ್ ಮಾಡೋದು ಸರ್? ಏನಿಲ್ಲ, ಈ ವಯ್ಯಾನೇ ಯಾವ್ದೋ ಮರ್ಡರ್ ಮಾಡಿರ್ತಾರೆ, ತಗೊಂಡೋಗಿ ಬೆಂಡ್ ಹತ್ತಿದ್ರೆ ಬಾಯ್ ಬಿಡ್ತಾರೆ. ಹೌದು ಇನ್ಸ್ಪೆಕ್ಟರ್, ಮೊದ್ಲು ಇವ್ರನ್ನ ಇಲ್ಲಿಂದ ಕರ್ಕೊಂಡು ಹೋಗಿ. ಇವ್ರು ನಮ್ಮ ಮನೆಗ್ ಬಂದಾಗಿಂದ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾ ಇದೆ. ಪಚ್ಚ 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 ಅಂತ ನಮ್ಮನ್ನ ಅರ್ಧ ಹೋಟೆಲ್ ಕೆಡವಿದ್ದಾರೆ. ಯಾಕ್ರಿ ಹೀಗ್ ಮಾಡಿದ್ರೆ? ಸ್ವಾಮಿ ಇನ್ಸ್ಪೆಕ್ಟ್ರೆ, ನಿಜ ಹೇಳ್ಬಿಡ್ತೀರಿ, ಯಾರು ಯಾವ ಮರ್ಡರ್ ಮಾಡಿಲ್ಲ. ಮನೆಯೊಂದು ಡಿಮ್ಯಾಂಡ್ ಜಾಸ್ತಿ ಆಗ್ಬಿಟ್ಟಿದೆ, ಖರ್ಚು ವಿಪರೀತ ಆಗ್ತಾ ಇದೆ. ಆ ಖರ್ಚನ್ನ ಸ್ವಲ್ಪ ಕಡಿಮೆ ಮಾಡಿಸ್ಬೇಕು, ಎಲ್ಲರಿಗೂ ಬುದ್ಧಿ ಕಲಿಸ್ಬೇಕು, ಬನ್ನಿ ಅಂತ ಕರೆದ. ಯಾರು? ಇನ್ಯಾರು? ಪಾಂಡುರಂಗ.